ಕೆಲವೊಮ್ಮೆ ಗೊತ್ತಿದ್ರೂ ಒಬ್ಬೊಬ್ಬರು ಹೇಳಲ್ಲ. ಡೆಲ್ಲಿಯಿಂದ ಕರ್ನಾಟಕಕ್ಕೆ ಹೋಗುವ ಒಂದು ಜರ್ನಿಯಲ್ಲಿ ಆಗದೇ ಇರುವಂಥ ಯಾರ್ಯಾರು ರಿಲೇಟಿವ್ಸ್ ಇತ್ತು. ಬಟ್ ಈ ಬಾರಿ ಪೂನಾ ದಾಟಿದ ಮೇಲೆ ಮದುವೆ ಮನೆ ಆಗಿರೋದ್ರಿಂದ ತುಂಬಾ ಜನ ಸೇರಿದ್ರು. ಆ ಒಂದು ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ರಾತ್ರಿಯಲ್ಲಿ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ನಿಜವಾದ ಅನುಭವದ ಮೇಲೆ ಆಧಾರಿತವಾಗಿದೆ. ಇದು ಯಾವುದೇ ಒಂದು ಮೂಢನಂಬಿಕೆಯಿಂದ ಮಾಡಿರುವಂತಹ ಸ್ಟೋರಿ ಅಲ್ಲ. ಮತ್ತು ಈ ವಿಡಿಯೋದಲ್ಲಿ ತೋರಿಸುವ ಎಲ್ಲ ಇಮೇಜ್ ಮತ್ತು ವಿಡಿಯೋಗಳು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ನಲ್ಲಿ ಚೆಕ್ ಮಾಡಬಹುದು. ನಾವು 8 ವರ್ಷದ ಹಿಂದೆ ಡೆಲ್ಲಿಗೆ ಶಿಫ್ಟ್ ಆಗಿದ್ವಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಆಗೋದು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಹೋಗುವ ಒಂದು ಜರ್ನಿಯಲ್ಲಿ. ನಮ್ಮ ರಿಲೇಟಿವ್ ಮದುವೆ ಇರುವ ಕಾರಣದಿಂದ ನಮಗೆ ಮನೆಗೆ ಹೋಗಬೇಕಾಗಿತ್ತು. ಮತ್ತೆ ಈ ಬಾರಿ ನಾವು ಕಾರು ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಅಂದರೆ ಕಾರು ತಗೊಂಡಾದ ನಂತರ ನಾವು ಒಮ್ಮೆ ಕೂಡ ಮನೆಗೆ ಹೋಗಿರಲಿಲ್ಲ. ನಾವು ಕಾರ್ನ ಪ್ರಾಪರ್ ಸರ್ವಿಸ್ ಮಾಡಿಸಿ ಟೈರ್ ಚೆಕಪ್ ಮಾಡಿಸಿ ಜರ್ನಿಗೆ ರೆಡಿ ಮಾಡ್ಕೊಂಡಿದ್ವಿ. ಜರ್ನಿಯಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ. ಡೆಲ್ಲಿಯಿಂದ ಕರ್ನಾಟಕಕ್ಕೆ ಸುಮಾರು 2000ಕ್ಕಿಂತ ಜಾಸ್ತಿ ಕಿಲೋಮೀಟರ್ ಇದೆ. ನಾನು ಮತ್ತು ನನ್ನ ಅಣ್ಣ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದ್ರಿಂದ ನಾವು ನೈಟ್ ಡ್ರೈವ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಮಗೆ ನೈಟಲ್ಲಿ ಒಂದು ಎಚ್ಚರ ಇದ್ದು ಒಂದು ಎಕ್ಸ್ಪೀರಿಯನ್ಸ್ ಇತ್ತು. NH ರೋಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ವಿ. ಹಾಗಾಗಿ ಇಬ್ರು ಡ್ರೈವ್ ಶೇರ್ ಮಾಡಿಕೊಂಡು 3 days ಒಳಗಡೆ ರೀಚ್ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ಡೇ ಆರಾಮಾಗಿ ಡ್ರೈವ್ ಮಾಡಿ ಆಗ್ರಾದಲ್ಲಿ ಸ್ಟೇ ಆಗಿದ್ವಿ. ಸೆಕೆಂಡ್ ಡೇ ಡ್ರೈವ್ ಮಾಡ್ತಾ ಮಾಡ್ತಾ ಪೂನಾ ಮತ್ತು ಮುಂಬೈ ಕೂಡ ದಾಟಿದ್ವಿ. ಏನು ತೊಂದರೆ ಆಗಿಲ್ಲ. ಪೂನಾ ದಾಟಿದ ಮೇಲೆ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ. ಅಲ್ಲಿ ಇನ್ನು ರೋಡ್ ಡೆವಲಪ್ಮೆಂಟ್ ಆಗ್ತಿರೋ ಕಾರಣದಿಂದ ಲೈಟ್ಸ್ ತುಂಬಾನೇ ಕಡಿಮೆ ಇತ್ತು ಮತ್ತು ನೈಟ್ ಆಗಿರೋ ಕಾರಣದಿಂದ ಗಾಡಿಗಳು ತುಂಬಾನೇ ಕಡಿಮೆ ಇದ್ವು. ಹಾಗಾಗಿ ನಾವು ನಿಧಾನವಾಗಿ ಡ್ರೈವ್ ಮಾಡ್ತಾ ಬಂದ್ವಿ. ಥರ್ಡ್ ಡೇ ಏನು ಪ್ಲಾನ್ ಮಾಡಿದ್ವೋ ಅದೇ ಥರ ಮನೆಗೆ ಬಂದು ಮುಟ್ಟಿದ್ವಿ. ನಾವು ಮನೆಗೆ ಬಂದ ತಕ್ಷಣವೇ ರಿಲೇಟಿವ್ ಮನೆಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾಕೆಂದರೆ ಅವರು ನಮ್ಮ ಒಂದು ಹತ್ತಿರವಾದಂಥ ರಿಲೇಟಿವ್ ಆಗಿರೋದ್ರಿಂದ 1-2 ದಿನ ಮೊದಲೇ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯಿಂದ ರಿಲೇಟಿವ್ ಮನೆಗೆ 60 ಕಿಲೋಮೀಟರ್ ದೂರ ಮತ್ತು ಹೋಗುವ ದಾರಿಯಲ್ಲಿ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ. ಘಾಟ್ ಸೆಕ್ಷನ್ ಆದ ನಂತರ ಒಂದು ಸಿಟಿ ಇದೆ. ಸಿಟಿಯಿಂದ ಇವರ ಮನೆಗೆ 10 ಕಿಲೋಮೀಟರ್ ದೂರ ಮತ್ತು ಮದುವೆ ಹಾಲ್ ಇರೋದು ಸಿಟಿಯಲ್ಲಿ. ಹಾಗಾಗಿ ನಾವು ಮನೆಗೆ ಮೊದಲು ಹೋಗಿ ಬರೋಣ ಅಂತ ಡ್ರೈವ್ ಮಾಡಿದ್ವಿ. ಹೋಗುವ ದಾರಿಯಲ್ಲಿ ನಮ್ಮ ಕಾರ್ನ ಮಿರರ್ ಒಂದು ಬೈಕ್ನ ಮಿರರ್ಗೆ ಟಚ್ ಆಗುತ್ತೆ. ಮತ್ತು ಬೈಕ್ನವನು ಕೂಡ ನಿಲ್ಲಿಸಿಲ್ಲ. ನಾವು ಹಾಗೆ ಮುಂದೆ ಬಂದ್ವಿ. ನಾವು ತುಂಬಾ ವರ್ಷ ಆದ ನಂತರ ಹೋಗಿರೋದ್ರಿಂದ ನಮಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಕೂಡ ಮಾಡಿದರು. ಮದುವೆ ಮನೆ ಆಗಿರೋದ್ರಿಂದ ತುಂಬಾ ಜನ ಸೇರಿದರು. ಹಾಗೂ ನಮ್ಮ ಈ ಒಂದು ಕಾರನ್ನು ದಿಬ್ಬಣಕ್ಕೋಸ್ಕರ ಡೆಕೋರೇಷನ್ ಮಾಡಲಾಯಿತು. ಮದುವೆನೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಆಯಿತು. ತುಂಬಾ ಜನ ಸೇರಿದರು. ಮದುವೆ ಆದಮೇಲೆ ದಿಬ್ಬಣ ಹೋಗೋ ಟೈಮಲ್ಲಿ ಮದುವೆ ಜೋಡಿ ಇರೋ ನಮ್ಮ ಈ ಒಂದು ಕಾರು ಪಂಚರ್ ಆಗುತ್ತೆ ಮತ್ತು ನಮ್ಮ ಕಾರಿನ ಮಿರರ್ ಎಲ್ಲಿ ಟಚ್ ಆಗಿತ್ತು ಅದೇ ಲೊಕೇಶನ್ನಲ್ಲಿ ಕೂಡ ಈ ಕಾರು ಪಂಚರ್ ಆಗುತ್ತೆ. ಹಾಗೆ ನಾನು ನನ್ನ ಅಣ್ಣನಿಗೆ ಕೂಡ ಹೇಳಿದೆ, ಇಲ್ಲೇ ನಮ್ಮ ಕಾರಿನ ಮಿರರ್ ಕೂಡ ಟಚ್ ಆಗಿದ್ದು ಅಂತ. ಬಟ್ ಮದುವೆ ಮಗ ಅಲ್ಲಿಯವನೇ ಆಗಿರೋದ್ರಿಂದ ಅವನಿಗೆ ಆ ಒಂದು ಊರಿನ ಜಾಗ ಲೊಕೇಶನ್ ಎಲ್ಲವೂ ಗೊತ್ತಿತ್ತು. ಆ ಒಂದು ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು ಮತ್ತು ಆ ದೇವಸ್ಥಾನ ಇಡೀ ಊರಿನ ಜನರಿಗೆ ಗೊತ್ತಿತ್ತು. ಹಾಗಾಗಿ ಏನೂ ತಡ ಮಾಡದೆ ಆ ಒಂದು ಮದುವೆ ಆದ ಜೋಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಒಂದು ಕಾಯಿ ಇಟ್ಟು ಬರ್ತಾರೆ. ಬಟ್ ಈ ಒಂದು ಪಂಚರ್ ಆಗಿರೋ ವಿಷಯ ಎಲ್ಲರಿಗೂ ಗೊತ್ತಾಗಿ ಈ ಆಗದೇ ಇರುವಂಥ ಯಾರ್ಯಾರು ರಿಲೇಟಿವ್ಸ್ ಇದ್ದರು ಅವರೆಲ್ಲ ಏನೇನೋ ಒಂದು ಅಪಶಬ್ದ ಮಾತಾಡೋಕ್ಕೆ ಶುರುವಾದರು. ಏನೋ ಒಂದು ಟೈಮ್ ಚೆನ್ನಾಗಿಲ್ಲ ಅಥವಾ ಒಂದು ಜಾತಕ ಸರಿ ಇಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಮತ್ತು ಕಾರು ಕೂಡ ನಮ್ಮದೇ ಆಗಿರೋದ್ರಿಂದ ನಮಗೂ ಸ್ವಲ್ಪ ಬೇಜಾರಾಯಿತು. ಎಲ್ಲ ಆದಮೇಲೆ ಮದುವೆ ಹಾಲಿಂದ ರಿಲೇಟಿವ್ಸ್ನ ಮತ್ತೊಂದು ಬಸ್ಸು ಮನೆಗೆ ಬರೋದಿತ್ತು. ಬಟ್ ಆ ಬಸ್ಸು ಕೂಡ ಅದೇ ಜಾಗದಲ್ಲಿ ಪಂಚರ್ ಆಗುತ್ತೆ. ಈಗ ಯಾರಲ್ಲೂ ಕೂಡ ಒಂದು ಉತ್ತರ ಇಲ್ಲ. ಯಾಕೆಂದರೆ ಒಂದೇ ಜಾಗದಲ್ಲಿ 2 ಗಾಡಿಗಳು ಪಂಚರ್ ಆಗೋದು ಅಂದರೆ ಎಲ್ರಿಗೂ ಒಂದು ಭಯ ಬೀಳಿಸುತ್ತೆ. ಏನೋ ಒಂದು ತಪ್ಪು ಮಾಡಿರ್ಬೋದು ಅಂತ ಮನಸ್ಸಲ್ಲೂ ಕೂಡ ಬಂದಿರುತ್ತೆ. ಹಾಗಾಗಿ ಏನೂ ತಡ ಮಾಡದೆ ಮನೆಯವರು ಮತ್ತು ಈ ಒಂದು ಹೊಸದಾಗಿ ಮದುವೆ ಆಗಿರುವಂಥ ಜೋಡಿ ಮಾರನೇ ದಿನವೇ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಆ ದೇವಸ್ಥಾನಕ್ಕೆ. ನಮಗೆ ಆಫೀಸ್ ಇರೋ ಕಾರಣದಿಂದ ರಿಟರ್ನ್ ಡೆಲ್ಲಿಗೆ ಕೂಡ ಬರಬೇಕಾಗಿತ್ತು. ಮತ್ತೊಮ್ಮೆ ಕಾರ್ ಸರ್ವಿಸ್ ಮಾಡಿಸಿ ರಿಟರ್ನ್ ಡೆಲ್ಲಿಗೆ ಹೊರಟ್ವಿ. ಈ ಬಾರಿ ನಮಗೆ ರೋಡ್ ಕೂಡ ಗೊತ್ತಿತ್ತು ಮತ್ತು ಎಲ್ಲೆಲ್ಲಿ ಸ್ಟೇ ಆಗಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅದೇ ಥರ ನೈಟ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಟ್ ಈ ಬಾರಿ ಪೂನಾ ದಾಟಿದ ಮೇಲೆ ನಮಗೆ ಒಂದು ಹೈವೇಯಲ್ಲಿ ಯಾರೋ ನಿಂತ್ಕೊಂಡಿದ್ದಾರೆ. ವೈಟ್ ಡ್ರೆಸ್ ಮತ್ತು ತಲೆಗೊಂದು ರುಮಾಲೊಂದು ಹಾಕ್ಕೊಂಡಿದ್ದಾರೆ. ಟಾಪ್ ಟು ಬಾಟಮ್ ಕೂಡ ತುಂಬಾ ಒಂದು ಶೈನ್ ಆಗುವಂತಹ ಒಂದು ಬಟ್ಟೆಯನ್ನು ಹಾಕ್ಕೊಂಡು ರಸ್ತೆಯ ನಡುವೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಾವೊಂದು 100 to 120 ಸ್ಪೀಡಲ್ಲಿ ಇದ್ವಿ. ಒಮ್ಮೆ ನೋಡಿ ಒಂಥರ ಭಯ ಆದಂಗಾಯಿತು. ಆ ರಾತ್ರಿಯಲ್ಲಿ ಯಾರು ಆ ಮಿಡಲ್ ರಸ್ತೆಯಲ್ಲಿ ನಿಂತ್ಕೊಂಡಿರ್ಬೋದು ಅಂತ ನನಗೆ ಇವಾಗಲೂ ನೆನಪಿದೆ. ಮೂವ್ ಕೂಡ ಆಗ್ತಿರಲಿಲ್ಲ ಮತ್ತು ರಸ್ತೆಯ ಸೈಡಲ್ಲಿ ಒಂದು ಬ್ಯಾರಿಯರ್ ಇದೆ, ಅದನ್ನು ದಾಟಕ್ಕೂ ಆಗಲ್ಲ. ಮತ್ತು ಅವರು ನಿಂತ್ಕೊಂಡಿರೋ ಪೊಸಿಷನಲ್ಲಿ ರಿಟರ್ನ್ ಕೂಡ ಬರ್ತಿಲ್ಲ. ಒಂದು ಆತ್ಮ ಆಗಿರ್ಬೋದು
ಅಥವಾ ಆತ್ಮಹತ್ಯೆಗೆ ಬಂದಿರ್ಬೋದು ಅಥವಾ ಲೂಟಿ ಮಾಡೋಕ್ಕೆ ಅಂತ ಬಂದಿರ್ಬೋದು. ನಾನು ಲೆಫ್ಟಲ್ಲಿ ಕೂತ್ಕೊಂಡಿರೋನು ಒಂದೇ ಸಾರಿ ಸ್ಟೀರಿಂಗ್ನ ಲೆಫ್ಟ್ ಸೈಡಿಗೆ ಎಳೆದ್ಬಿಟ್ಟೆ. ಕಾರ್ ಹೈವೇಯಿಂದ ಕೆಳಗಡೆ ಬಂತು. ನಾನು ಅಣ್ಣಂಗೆ ಹೇಳಿದ ಒಂದೇ ಮಾತು, ಮಿನಿಮಮ್ 20 ಕಿಲೋಮೀಟ್ರ್ವರೆಗೆ ಎಲ್ಲೂ ನಿಲ್ಲಿಸ್ಬೇಡ ಅಂತ. ಅದಾದಮೇಲೆ 25 ಕಿಲೋಮೀಟ್ರ್ ಆದ ನಂತರ ಒಂದು ರೋಡ್ ಸೈಡಲ್ಲಿರುವಂಥ ಒಂದು ಶಾಪಲ್ಲಿ ನಿಲ್ಲಿಸಿದ್ವಿ. ಅವ್ರ ಹತ್ರ ಕೇಳಿದ್ವಿ. ಅವರೇನಂದ್ರು ಅಂದರೆ ಆ ಥರ ಏನೂ ನೋಡಿರಲಿಲ್ಲ ಇನ್ನುವರೆಗೂ ಅಂತ ಹೇಳಿದರು. ಕೆಲವೊಮ್ಮೆ ಗೊತ್ತಿದ್ದರೂ ಒಬ್ಬೊಬ್ಬರು ಹೇಳಲ್ಲ. ಸೊ ಈ ಒಂದು ಜರ್ನಿಯಲ್ಲಿ ನಮಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಜನರಿಗೆ ಆಗಿರುತ್ತೆ. ಕೆಲವೊಬ್ಬರು ಪಬ್ಲಿಕಲ್ಲಿ ಶೇರ್ ಮಾಡ್ಕೊಳ್ಳಲ್ಲ. ಎಸ್ಪೆಷಲಿ ಈ ಒಂದು ನೈಟ್ ಟೈಮಲ್ಲಿ ಯಾರು ಡ್ರೈವ್ ಮಾಡ್ತಾರೆ, ಕ್ಯಾಬ್ ಡ್ರೈವರ್ಸ್ ಅಥವಾ ಟ್ರಕ್ ಡ್ರೈವರ್ಸ್ ಯಾರ್ಯಾರು ಮಾಡ್ತಾರೆ, ಅವರಿಗೆ ಈ ಥರದ ಒಂದು ತುಂಬಾ ಅನುಭವಗಳು ಆಗಿರುತ್ತೆ. ಹಾಗೂ ಮತ್ತು ಇದನ್ನು ಯಾರು ಅನುಭವ ಮಾಡಿದ್ದಾರೋ ಅವರಿಗಷ್ಟೇ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.